ಈ ಗೇಮ್ ಅನ್ನಿಸ್ತು ಫೋಟೋ ಬೇಕಂದರೆ ನಾನು ಯೂಸ್ ಮಾಡ್ತೀನಿ ಅಂತ ನಾವು ಕುಡಿಯೋದು ఇంటర్నల్ గేమ్ ఉంటే వీడియో పంపిస్తాను ఆయన వచ్చినాక నచ్చి ఇప్పించుకొని వేసుకొని ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಚಿತ್ತೂರಿನಲ್ಲಿದ್ದೀನಿ. ಸೊ ನಮ್ಮ ಚಾನಲ್ನಲ್ಲಿ ನೀವು ಹೆಚ್ಚಾಗಿ ಹಳ್ಳಿಕಾರ್ ಹಸುಗಳನ್ನು, ಹೋರಿಗಳನ್ನು ನೋಡ್ತಾ ಇದ್ರಿ. ಆದರೆ ಇವತ್ತು ನಾನು ನಿಮಗೆ ಬೇರೆದೇ ರೀತಿಯಾಗಿರುವಂತಹ ಒಂದು ಹಸುಗಳನ್ನು ತೋರಿಸ್ತಾ ಇದ್ದೀನಿ. ಪುಂಗನೂರು ಹಸುವನ್ನು ಈಗಾಗಲೇ ನೀವು ನೋಡಿದ್ದೀರಾ. ಪುಂಗನೂರು ಹಸುಗಿಂತನೂ ಕೂಡ ತುಂಬ ಚಿಕ್ಕದಾಗಿರುವಂತಹ ಹಸುಗಳಿದು. ಮಿನಿಯೇಚರ್ ಕೌಸ್ ಅಂತ ಇದನ್ನು ಕರೀತಾರೆ. ನೋಡೋದಕ್ಕೆ ತುಂಬ ಮುದ್ದಾಗಿರುತ್ತೆ. ಸೊ ಮನೆಯಲ್ಲೂ ಕೂಡ ಈ ಹಸುಗಳನ್ನು ಸಾಕೋಬೋದು. ಸೊ ಅಷ್ಟು ಕ್ಯೂಟಾಗಿ ಇರುತ್ತೆ ನೋಡೋದಕ್ಕೆ. ಅದು ಓಡಾಡ್ತಾ ಇದ್ರೆ ನೋಡೋದಕ್ಕೆ ಒಂದು ರೀತಿ ಚಂದ ಅಂತಲೇ ಹೇಳ್ಬೋದು. ಬನ್ನಿ ಈ ಒಂದು ಹಸುಗಳ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ಸೊ ಮತ್ತೆ ಚಿತ್ತೂರಿಗೆ ಯಾಕೆ ಬಂದಿದ್ದೀನಿ ಈ ಒಂದು ಹಸುಗಳನ್ನು ತೋರಿಸೋದಕ್ಕೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸೊ ಹಸುಗಳನ್ನು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದೆ. ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಆ ಒಂದು ಹಸುಗಳನ್ನು ತೋರಿಸೋದಕ್ಕೆ. ಸೊ ಹಾಗಾದರೆ ಬನ್ನಿ ತಡ ಮಾಡದೆ ಈ ಒಂದು ಹಸುಗಳನ್ನು ನೋಡೋಣ. ಸೊ ಆಂಧ್ರ ಪ್ರದೇಶದ ಚಿತ್ತೂರು ಡಿಸ್ಟಿಕ್ ಹತ್ರ ಇರುವಂತಹ ಚಿನ್ನಬಂಡಪಳ್ಳಿ ಅನ್ನುವಂತಹ ಒಂದು ಹಳ್ಳಿ. ಈ ಒಂದು ಹಳ್ಳಿಯಲ್ಲಿರುವಂತಹ ಭಗವದ್ಗೀತಾ ಎನ್ನುವಂತಹ ಒಂದು ಗೋಶಾಲೆ. ಈ ಒಂದು ಗೋಶಾಲೆಯಲ್ಲಿ ನೋಡ್ತಾ ಇದ್ದೀರಾ ಪುಂಗನೂರು ತಳಿಯ ಹಸು. ಈ ಒಂದು ಹಸುವಿನ ಕರುಗಳಿವೆಲ್ಲ. ಸೊ ನೋಡೋದಕ್ಕೆ ಎಷ್ಟು ಮುದ್ದಾಗಿ ಕಾಣ್ತಿದೆ ಅಲ್ಲ. 6 ರಿಂದ 8 ತಿಂಗಳಿದೆ ಈ ಒಂದು ಕರುಗಳೆಲ್ಲ ಕೂಡ. ಸೊ ತುಂಬ ಕ್ಯೂಟಾಗಿದೆ. ಸೊ ಈ ಒಂದು ಗೋಶಾಲೆಯಲ್ಲಿ ಸೊ ನಿಮಗೆ ಈ ಒಂದು ತಳಿಯ ಕರುಗಳು ಸಿಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಕರುಗಳು ಅಂತಲೇ ಹೇಳ್ಬೋದು. ಎಷ್ಟು ಕ್ಯೂಟ್. ಈ ಒಂದು ಗೋಶಾಲೆಯನ್ನು 10 ವರ್ಷದಿಂದ ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಗೋಶಾಲೆಯಲ್ಲಿ ಈ ಒಂದು ಪುಂಗನೂರು ತಳಿಯ ಕರುಗಳು ನಿಮಗೆ ಸಿಗುತ್ತೆ. ಸೊ ತುಂಬ ಕ್ವಾಲಿಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಕರುಗಳು ಅಂತಲೇ ಹೇಳ್ಬೋದು. ಆಲ್ ಓವರ್ ಇಂಡಿಯಾ ನಿಮಗೆ ಈ ಒಂದು ಕರುಗಳನ್ನು ನಿಮಗೆ ಕೊಡ್ತಾರೆ. ಹಾಗೆ ಟ್ರಾನ್ಸ್ಪೋರ್ಟ್ ಕೂಡ ಇವರೇ ಫ್ರೀಯಾಗಿ ಮಾಡಿಕೊಡ್ತಾರೆ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕೂಡ ಫ್ರೀಯಾಗಿ ಈ ಒಂದು ಗೋಶಾಲೆಯ ಕಡೆಯಿಂದನೇ ನಿಮಗೆ ಮಾಡಿಕೊಡ್ತಾರೆ. ಸೊ ಯಾರಾದರೂ ಈ ಒಂದು ಪುಂಗನೂರು ತಳಿಯ ಕರುಗಳನ್ನು ತಗೊಳ್ಬೇಕು, ಸಾಕಬೇಕು ಅನ್ನುವಂತಹ ಒಂದು ಉದ್ದೇಶ ಇದ್ದರೆ ಭಗವದ್ಗೀತಾ ಗೋಶಾಲೆಯನ್ನು ನೀವು ವಿಸಿಟ್ ಮಾಡ್ಬೋದು. ಚಿತ್ತೂರು ಡಿಸ್ಟಿಕಲ್ಲಿ ಬರುವಂತಹ ಚಿನ್ನಬಂಡಪಳ್ಳಿ ಅನ್ನುವಂತಹ ಒಂದು ಹಳ್ಳಿ ಇದು. ಇದರ ಒಂದು ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಯಾರಿಗಾನ ಇಂಟ್ರೆಸ್ಟ್ ಇದೆ ಅಂತಂದರೆ ಕರುಗಳನ್ನು ಸಾಕಬೇಕು ಹಳ್ಳಿಕಾರ್ ಹೋರಿಗಳ ಜೊತೆಯಲ್ಲಿ. ಸೊ ಮುದ್ದಾಗಿ ಮನೆಗಳಲ್ಲಿ ಹಾಗೆ ಫಾರ್ಮ್ ಮುದ್ದಾಗಿ ಮನೆಗಳಲ್ಲಿ ಓಡಾಡೋದಕ್ಕೆ ಹಾಗೆ ಫಾರ್ಮಲ್ಲಿ ತುಂಬ ಕ್ಯೂಟಾಗಿ ಕಾಣುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ನೀವು ತಗೊಳ್ತೀರಾ, ಸಾಕ್ತೀರಾ ಅನ್ನೋ ಹಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಅವ್ರದ್ದು. ಸೊ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ಕೂಡ ಕೇಳಿ ತಿಳ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿದೆ ಕರುಗಳು. ಸೊ ಎಲ್ಲ ಕರುಗಳು ಕೂಡ ಇಲ್ಲಿ 4 ಕರು ಇದೆ. 4 ಕೂಡ 6 to 8 months ಇರುವಂತಹ ಒಂದು ಕರುಗಳು. ಆ್ಯಕ್ಚುಲಿ ಇನ್ನೂ ಸಾಕಷ್ಟು ಕರುಗಳಿರುತ್ತೆ. ಬಟ್ ಏನಂತಂದರೆ ಪ್ರತಿದಿನ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ತೊಗೊಂಡೋಗ್ತಾ ಇರ್ತಾರೆ, ಇಲ್ಲಿ ಸೇಲ್ ಆಗ್ತಾ ಇರುತ್ತೆ. ಸೊ ನಿನ್ನೆ ಕೂಡ ಒಂದು 4 ರಿಂದ 5 ಕರುಗಳು ಸೇಲ್ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ಇವತ್ತು ನಾವು ಶೂಟಿಗೆ ಬರೋಷ್ಟರಲ್ಲಿ ಈಗ 4 ಕರು ಇದೆ. ಆ್ಯಕ್ಚುಲಿ ಇದು ಕೂಡ ಈಗ ಸೇಲ್ ಆಗಿದೆಯಂತೆ, ಈವ್ನಿಂಗ್ ಹೋಗ್ತಿದೆ ಅಂತಂದರು. ಬಟ್ ಶೂಟ್ಗೋಸ್ಕರ 4 ಕರುಗಳನ್ನು ಇಲ್ಲೇ ಉಳಿಸಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಇದು ಎಲ್ಲ ಕರುಗಳ ಅಮ್ಮ. ಸೊ ಇದು ಪ್ಯೂರ್ ಪುಂಗನೂರು ಹಸು ಇದು. ಸೊ ಆ್ಯಕ್ಚುಲಿ ಏನು ಅಂತಂದರೆ ಈ ಒಂದು ಪುಂಗನೂರು ತಳಿ ಸಾಕಷ್ಟು ತುಂಬ ಕಡಿಮೆ ಸಂಖ್ಯೆಯಲ್ಲಿದೆ. ಈ ಒಂದು ಸಂತತಿಯನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು. ಯಾಕೆ ಅಂತಂದರೆ ಇದು ಅನಾದಿ ಕಾಲದಿಂದಲೂ ಕೂಡ ಬಂದಿರುವಂತಹ ಒಂದು ತಳಿ ಇದು. ಸೊ ಹಾಗಾಗಿ ಮತ್ತು ಇದರ ಹಾಲು ಕೂಡ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ತಿರುಪತಿ ತಿಮ್ಮಪ್ಪನಿಗೆ ಈಗಲೂ ಕೂಡ ಅಭಿಷೇಕಕ್ಕೆ ತಿರುಪತಿ ತಿಮ್ಮಪ್ಪನಿಗೆ ಈಗಲೂ ಕೂಡ ಅಭಿಷೇಕಕ್ಕೆ ಪುಂಗನೂರು ತಳಿಯ ಹಸುವಿನ ಹಾಲನ್ನೇ ಉಪಯೋಗಿಸುವಂಥದ್ದು. ಸೊ ಅಷ್ಟು ಶ್ರೇಷ್ಠವಾಗಿರುವಂತಹ ಒಂದು ತಳಿ ಇದು. ಸೊ ಹಾಗಾಗಿ ತುಂಬ ಕ್ಷೀಣಿಸ್ತಾ ಬಂದಿರುವಂತಹ ಒಂದು ತಳಿ. ಆದಷ್ಟು ಫಾರ್ಮ್ಗಳಲ್ಲಿ ಈ ಒಂದು ತಳಿಯ ಒಂದು ಕರುಗಳನ್ನು ಸಾಕೋದಕ್ಕೆ ಪ್ರಯತ್ನ ಪಡಿ. ಈ ಒಂದು ತಳಿಯ ಕರುಗಳನ್ನು ಸಾಕೋದ್ರಿಂದ ಈ ಒಂದು ತಳಿಯ ಸಂತತಿಯನ್ನು ಕೂಡ ಹೆಚ್ಚಿಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿದೆ ಕರುಗಳು.
ಸೊ ಈ ಒಂದು ಪುಂಗನೂರು ತಳಿಯನ್ನು ತೊಗೊಂಡಾದ್ಮೇಲೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನುವಂತಹ ಡೌಟ್ ಇರುತ್ತೆ ನಿಮಗೆ. ಸೊ ಆ್ಯಕ್ಚುಲಿ ಏನು ಅಂತಂದರೆ ಫಾರ್ಮ್ನವರೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಬಟ್ ಅವರು ತೆಲುಗು ಆಗಿರೋದ್ರಿಂದ ಎಲ್ಲರಿಗೂ ತೆಲುಗು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಅವ್ರು ನನಗಿಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ ತೆಲುಗುನಲ್ಲಿ. ಸೊ ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ. ಸೊ ತೆಲುಗು ಎಲ್ಲರಿಗೂ ಕೂಡ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನಾನೇ ನಿಮಗೆ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ತಳಿಯನ್ನು ತೊಗೊಂಡಾದ್ಮೇಲೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಯಾವ ರೀತಿ ಫುಡ್ ಕೊಡಬೇಕು ಅನ್ನುವಂತಹ ಒಂದು ಡೌಟ್ ನಿಮಗಿರುತ್ತೆ. ಸಾಮಾನ್ಯವಾಗಿ ನಾವು ಹಳ್ಳಿಕಾರ್ ಹೋರಿಗಳಿಗೆ, ಹಳ್ಳಿಕಾರ್ ಹಸುಗಳಿಗೆ ಹೆಚ್ಚಾಗಿ ಮೇಂಟೆನೆನ್ಸ್ ಇರುತ್ತೆ. ಅದ್ರ ಫುಡ್ ಆಗಿರ್ಬೋದು, ಮೈಬಣ್ಣ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕೇರ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕೂಡ ಮೇಂಟೈನ್ ಮಾಡಿ ನೋಡ್ಕೊಳ್ಬೇಕಾಗುತ್ತೆ. ತುಂಬ ಜಾಗರೂಕತೆಯಿಂದ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಬಟ್ ಈ ಒಂದು ಪುಂಗನೂರು ತಳಿಗೆ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಫಾರ್ಮಾಲಿಟೀಸ್ ಇರೋದಿಲ್ಲ. ಮೇಂಟೆನೆನ್ಸ್ ತುಂಬ ಈಸಿ ಇರುತ್ತೆ ಮತ್ತು ಸಾಕೋದು ಕೂಡ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಯಾವ ರೀತಿ ಒಂದು ಪೆಟ್ಟನ್ನು ಸಾಕ್ತೀರಾ, ಸೊ ಅದೇ ರೀತಿಯಾಗಿ ಸಾಕುವಂಥದ್ದು. ಸೊ ಇಲ್ಲಿ ಒಣ ಹುಲ್ಲನ್ನು ಹಾಕಿದ್ದಾರೆ. ಸೊ ಒಣ ಹುಲ್ಲನ್ನು ಹಾಕಿದ್ದಾರೆ. ಒಣ ಹುಲ್ಲನ್ನು ಕೂಡ ಈ ಒಂದು ಪುಂಗನೂರು ತಳಿಗೆ ಕೊಡ್ಬೋದು. ಹಾಗೆ ಹಸಿ ಹುಲ್ಲನ್ನು ಕೂಡ ಕೊಡ್ಬೋದು. ಇದೆಯಾ ರೊಂಡು ಯೋಚು. ಸೊ ಇಲ್ಲಿ ಒಣ ಹುಲ್ಲನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಹಸಿ ಹುಲ್ಲನ್ನು ಕೂಡ ಇಟ್ಟಿದ್ದಾರೆ. ಸೊ ಇಲ್ಲಿ ಹಸಿ ಹುಲ್ಲನ್ನು ಕೂಡ ಇಟ್ಟಿದ್ದಾರೆ. ಸೊ ಒಣಗಿರೋದು ಮತ್ತು ಹಸಿದು ಎರಡೂ ಕೂಡ ಈ ಒಂದು ಫಾರ್ಮ್ನಲ್ಲಿ ಈ ಒಂದು ಹಸುಗಳಿಗೆ ಮತ್ತು ಕರುಗಳಿಗೆ ಕೊಡ್ತಾ ಇದ್ದಾರೆ. ತುಂಬ ಈಸಿಯಾಗಿ ಮೇಂಟೈನ್ ಮಾಡುವಂತಹ ಈ ಒಂದು ತಳಿ ಅಂತಲೇ ಹೇಳ್ಬೋದು. ಸೊ ನೀವು ಎಲ್ಲಿ ಬಿಟ್ಟರೆ ಅಲ್ಲಿ ಇರುತ್ತೆ. ಸೊ ಮನೇಲಿ ಬಿಟ್ಟರೆ ಮನೇಲಿ ಇರುತ್ತೆ, ಫಾರ್ಮಲ್ಲಿ ಬಿಟ್ಟರೆ ಫಾರ್ಮಲ್ಲಿ ಇರುತ್ತೆ. ಎಲ್ಲನ ಕಟ್ಟಾಕಿದ್ರೆ ನೋಡಿ ಹಿಂಗೆ ಸುಮ್ಮನೆ ನಿಂತಿರುತ್ತೆ. ಸೊ ಫುಡ್ಡು ಕೂಡ ನಿಮಗೆ ಏನು ಯಾವುದೇ ರೀತಿಯಾದ ಕಷ್ಟ ಇಲ್ಲ. ಮೇಂಟೆನೆನ್ಸ್ ತುಂಬ ಈಸಿ. ಮನೆಯಲ್ಲಿ ಒಂದು ರೀತಿ ಲಕ್ಷ್ಮಿ ಥರ ಓಡಾಡ್ಕೊಂಡು ಮುದ್ದಾಗಿ ಫಾರ್ಮಲ್ಲಿ ಓಡಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ, ಕ್ಯೂಟಾಗಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಫಾರ್ಮ್ನಲ್ಲಿ ನಿಮ್ಗೆ ಏನು ಅಂತಂದರೆ ನೀವು ಇಲ್ಲೇ ಬಂದು ನೋಡಬೇಕು, ಈ ಒಂದು ಕರುಗಳನ್ನು ತೊಗೊಳ್ಬೇಕು ಅನ್ನುವಂತಹ ಯಾವುದೇ ರೀತಿಯಂಥ ರೂಲ್ಸ್ ಇಲ್ಲ. ಸೊ ನೀವು ತುಂಬ ದೂರದಲ್ಲಿದ್ದೀರಾ, ಬರೋದಕ್ಕಾಗೋದಿಲ್ಲ, ನಿಮಗೆ ಕರುಗಳು ಬೇಕು, ಈ ಒಂದು ತಳಿಯ ಕರುಗಳು ಬೇಕು, ತೊಗೊಳ್ಬೇಕು ಅನ್ನುವಂಥ ಒಂದು ಇಂಟ್ರೆಸ್ಟ್ ಇದೆ ಅಂತಂದರೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ನೀವು ವಿಡಿಯೋ ಕಾಲ್ ಮಾಡಿ ಸೊ ಪ್ರತಿಯೊಂದು ಕರುಗಳನ್ನು ಕೂಡ ನಿಮ್ಗೆ ತೋರಿಸ್ತಾರೆ ವಿಡಿಯೋ ಕಾಲ್ನಲ್ಲಿ. ನಿಮಗೆ ಯಾವ ಕರು ಇಷ್ಟ ಆಗಿದೆ ಅನ್ನೋಂಥ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಆ್ಯಂಡ್ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಮಾಡಿದ್ರೆ ಸೊ ಟ್ರಾನ್ಸ್ಪೋರ್ಟ್ ಕೂಡ ಅವರೇ ಮಾಡಿಕೊಡ್ತಾರೆ. ನೀವು ಅಡ್ರೆಸ್ಸನ್ನು ಕೊಟ್ಟರೆ ಟ್ರಾನ್ಸ್ಪೋರ್ಟ್ನ ಕೂಡ ಅವರೇ ಫ್ರೀಯಾಗಿ ಮಾಡಿಕೊಡ್ತಾರೆ. ಸೊ ಜಸ್ಟ್ ನೀವು ವಿಡಿಯೋ ಕಾಲ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರು ಸಾಕಾಗುತ್ತೆ. ಸೊ ಆ ಒಂದು ಫೆಸಿಲಿಟಿ ಕೂಡ ಇದೆ. ಸೊ ತುಂಬ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ಒಂದು ಗೋಶಾಲೆ ಇದು. ಸಾಕಷ್ಟು 10 ವರ್ಷಗಳಿಂದನೂ ಕೂಡ ಈ ಒಂದು ತಳಿಯನ್ನು ಬೆಳೆಸ್ಕೊಂಡು ಬರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸೊ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಇಡೀ ಫ್ಯಾಮಿಲಿ ಕೂಡ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ఎక్కువగా ఇక్కడ వీడియో కాల్ అనేది తీసుకుంటారా లేక ఇక్కడే వచ్చి తీసుకుంటారా? రెండు చేస్తారా? చేసుకుంటారు. ఎక్కువగా ఎక్కడి నుంచి వస్తారు ఇక్కడికి? ఆల్ ఓవర్ ఇండియా వస్తారు. ఆల్ ఓవర్ ఇండియా వస్తారు. అన్నీ వస్తారు. మీరు పాపలాగా చూసుకుంటారు అనుకుంటాను కదా దీన్ని. ಸೊ ಅಂದರೆ ಅವ್ರು ಹೇಳ್ತಿರೋದೇನು ಅಂತಂದರೆ ಸೊ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯಿಂದನೂ ಕೂಡ ಬರ್ತಾರೆ. ಸೊ ಬರೋದಕ್ಕಾಗದೇ ಇರೋಂಥವ್ರು ವಿಡಿಯೋ ಕಾಲ್ ಮುಖಾಂತರ ಈ ಒಂದು ಕರುಗಳನ್ನು ತೊಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಮನೆಯಲ್ಲಿ ಮಕ್ಕಳ ಥರ ಸಾಕ್ತೀವಿ, ಮುದ್ದಾಗಿ ಮಕ್ಕಳ ಥರ ಸಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಬರೋಷ್ಟರಲ್ಲಿ ಎಲ್ಲ ಕರುಗಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದಾರೆ, ಅರ್ಶಿನ ಕುಂಕುಮ ಎಲ್ಲ ಇಟ್ಟು. ಸೊ ತುಂಬ ಚೆನ್ನಾಗಿದೆ ಕರುಗಳು. ಸೊ ನೀವೇನಾದರೂ ಭಗವದ್ಗೀತಾ ಗೋಶಾಲೆಗೆ ವಿಸಿಟ್ ಮಾಡಬೇಕು ಅಂತಿದ್ರೆ, ಇಲ್ಲ ನೀವು ತಿರುಪತಿ ಕಡೆಗೆ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಚಿತ್ತೂರಿಂದ ನಿಮಗೆ 15 ಕಿಲೋಮೀಟರ್ ಆಗುತ್ತೆ. ಹಾಗೆ ಕಾಣಿಪಾಕಮಿಂದ 10 ಕಿಲೋಮೀಟರ್ ಆಗುತ್ತೆ. ತಿರುಪತಿಯಿಂದ 50 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೇಲೂರು ಗೋಲ್ಡನ್ ಟೆಂಪಲಿಂದನೂ ಕೂಡ ನಿಮಗೆ 30 ಕಿಲೋಮೀಟರ್ಸ್ ಆಗುತ್ತೆ. ಎಲ್ಲದಕ್ಕೂ ಕೂಡ ಇದು ಸೆಂಟರ್ನಲ್ಲಿದೆ. ಈ ಕಡೆ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ನೀವು ಇನ್ ಕೇಸ್ ಇದನ್ನು ಪುಂಗನೂರು ತಳಿಯ ಈ ಒಂದು ಕರುಗಳನ್ನು ಹಸುಗಳನ್ನು ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೂ ಕೂಡ ನೀವು ವಿಸಿಟ್ ಮಾಡ್ಬೋದು. ತೊಗೊಳ್ಳಿಲ್ಲ ಅಂತಂದ್ರೂ ಕೂಡ ಇನ್ ಕೇಸ್ ನೋಡ್ತೀರಾ ಅಂತಂದ್ರೂ ಕೂಡ ನೀವು ಫಾರ್ಮ್ನ ವಿಸಿಟ್ ಮಾಡ್ಬೋದು. ಈ ಕಡೆ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಬಂದು ನೀವು ವಿಸಿಟ್ ಮಾಡಿ. ಈ ಕಡೆ ಯಾವಾಗಲಾದರೂ ಟ್ರಾವೆಲ್ ಮಾಡ್ತಿದ್ರೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ. ಸೊ ನೋಡ್ತಾ ಇದ್ದೀರಾ ಎಷ್ಟು ಕ್ಯೂಟಾಗಿದೆ ಕರುಗಳಂತೂ. ಸೊ ಎಲ್ಲ ಕೂಡ ಬಿಟ್ಬಿಟ್ರೆ ಮನೆಯಲ್ಲಿ ಒಳ್ಳೆ ಮಕ್ಕಳ ಥರ ಆಟ ಆಡ್ಕೊಂಡಿರ್ತವೆ. ಮನೆಯಲ್ಲಿ ಬಿಟ್ಟರೆ ಮಂಚದ ಮೇಲೆ, ಅಡುಗೆ ಮನೆಯಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡಿರುತ್ತೆ. ಸೊ ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ.
ಸೊ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ತಳಿಗೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಅವರ ಒಂದು ಫಾರ್ಮ್ನಲ್ಲಿ ಪುಂಗನೂರು ತಳಿಯ ಒಂದು ಕರುಗಳನ್ನು ಸಾಕಿದ್ದಾರೆ. ನೋಡಿರ್ತೀರ ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ. ಸೊ ಅಷ್ಟು ಶ್ರೇಷ್ಠವಾಗಿರುವಂತಹ ಒಂದು ತಳಿ ಇದು. ಸೊ ಎಲ್ಲ ಒಂದು ಡೀಟೇಲ್ಸನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಈ ಒಂದು ತಳಿ ಎಲ್ಲಿ ಸಿಗುತ್ತೆ, ಮತ್ತು ಯಾವ ಪ್ರೈಸ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಹೇಗಿದೆ, ಮತ್ತು ತಳಿಯ ಒಂದು ಕ್ವಾಲಿಟಿ ಹೇಗಿದೆ, ಮತ್ತು ಎಷ್ಟು ವರ್ಷಗಳಿಂದ ಈ ಒಂದು ಫಾರ್ಮ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ಆನ್ಸರ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಈ ಒಂದು ತಳಿಯ ಕರುಗಳನ್ನು ನೀವು ಮನೆಗಳಲ್ಲಿ ಇಲ್ಲ ಅಂತಂದರೆ ಫಾರ್ಮ್ನಲ್ಲಿ ಸಾಕ್ತೀರಾ ಅನ್ನುವಂತಹ ಇಂಟ್ರೆಸ್ಟ್ ಇದೆ ಅಂತ ಅನ್ಸಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ನೀವು ಅವ್ರನ್ನ ವಿಚಾರಿಸ್ಕೊಳ್ಳಿ. ಇನ್ ಕೇಸ್ ಹೋಗೋಕ್ಕಾಗಿಲ್ಲ ಅಂದರೆ ವಿಡಿಯೋ ಕಾಲ್ ಮುಖಾಂತರ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಸೊ ಪ್ರೈಸ್ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ನೆಗೋಷಿಯಬಲ್ ಇರುತ್ತೆ. ಸೊ ನೀವು ಮಾತಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಈ ಒಂದು ತಳಿ ಬಗ್ಗೆ ನಾನು ನಿಮಗೆ ಕೊಟ್ಟೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನೋಡಿ, ಹಳ್ಳಿಕಾರ್ ಹೋರಿಗಳನ್ನು ಹಸುಗಳನ್ನು ಸಾಕುವಂಥವ್ರು ಹಳ್ಳಿಕಾರ್ ಹೋರಿಗಳು ಮತ್ತು ಹಸುಗಳ ಜೊತೆಯಲ್ಲಿ ಈ ಒಂದು ತಳಿಯ ಕರುಗಳನ್ನು ಕೂಡ ಒಂದೊಂದು ಸಾಕೋದಕ್ಕೆ ಪ್ರಯತ್ನ ಪಡಿ. ಇಂಟೆನ್ಷನ್ ಏನು ಅಂತಂದರೆ ಮೇಯ್ನಾಗಿ ಈ ಒಂದು ತಳಿಯನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಉದ್ದೇಶ ಅಷ್ಟೇ. ಇದು ನಮ್ಮ ಒಂದು ಹಳ್ಳಿಕಾರ್ ಹೋರಿಗಳ ಹಸುಗಳ ಜೊತೆಯಲ್ಲಿ ಈ ಒಂದು ತಳಿಯನ್ನು ಕೂಡ ಅಭಿವೃದ್ಧಿಯನ್ನು ಮಾಡೋಣ. ಯಾಕಂದರೆ ಎಷ್ಟು ಶ್ರೇಷ್ಠವಾಗಿರುವಂತಹ ಈ ಒಂದು ತಳಿಯನ್ನು ನಶಿಸಿ ಹೋಗೋದಕ್ಕೆ ಬಿಡೋದು ಬೇಡ. ಸೊ ಹಾಗಾಗಿ ನಮ್ಮ ಒಂದು ಹಳ್ಳಿಕಾರ್ ಹೋರಿಗಳ ಹಸುಗಳ ಜೊತೆಯಲ್ಲಿ ಇವು ಕೂಡ ಬೆಳೀಲಿ. ಸೊ ಇವು ಕೂಡ ಮನೆಯಲ್ಲಿ ಲಕ್ಷ್ಮಿ ಆಗಿರುತ್ತೆ. ಸೊ ಇವು ಕೂಡ ಅವುಗಳ ಜೊತೆಯಲ್ಲಿ ಬೆಳೀತಾ ಈ ಒಂದು ತಳಿಯ ಒಂದು ಅಭಿವೃದ್ಧಿ ಕೂಡ ಆಗಲಿ ಇದರ ಜೊತೆಗೆ ಅನ್ನುವಂತಹ ಒಂದು ಉದ್ದೇಶ ನಂದು. ಸೊ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ, ಹಾಗೆ ಹಸುಗಳನ್ನು ಹೋರಿಗಳನ್ನು ಸಾಕುವಂಥವ್ರಿಗೆ ಮತ್ತು ಪುಂಗನೂರು ತಳಿಯನ್ನು ಸಾಕುವಂತಹ ಉದ್ದೇಶ ಇಂಟ್ರೆಸ್ಟ್ ಯಾರಿಗಿರುತ್ತಲ್ಲ, ಸೊ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್. ಬೈ ಬಾಯ್.